ಸ್ನೇಹಿತರೆ ನಮಸ್ಕಾರ. ಇಡೀ ದೇಶ ಮಾತ್ರವಲ್ಲ, ಇಡೀ ಪ್ರಪಂಚವೇ ಬೆಚ್ಚಿಬಿದ್ದಂಥ ಸುದ್ದಿ ನಿನ್ನೆ ಬೆಂಗಳೂರಿನಿಂದ ಬಂದಿತ್ತು. ಅದೇ ಈ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಕಾನ್ಫಿಡೆನ್ಸನ್ನು ಕಳೆದುಕೊಂಡಂಥ ಕಾರಣಕ್ಕೋಸ್ಕರ ಸುಮಾರು 8,500 ಕೋಟಿಯ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಬಿಲಿಯನಿಯರ್ ಆಗಿದ್ದಂತಹ ಈ CJ ರಾಯ್ ತನ್ನ ದೇಹಕ್ಕೆ ತಾನೇ ಗುಂಡನ್ನು ಹೊಡ್ಕೊಂಡು ಜೀವವನ್ನು ತೆಕ್ಕೊಂಡಂತಹ ದುರಂತ ಘಟನೆ ಒಂದು ನಡೆದುಬಿಟ್ಟಿತ್ತು. ಈ ದುರಂತ ಘಟನೆಯ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಏನಪ್ಪ ಇದು, ಏನು ಕತೆ ಇದು ಅಂತ ಹೇಳ್ಬಿಟ್ಟು ಶಾಕಿಗೆ ಒಳಗಾಗಿದ್ರು. ಯಾಕಂತ ಹೇಳಿದ್ರೆ ಈ 1 ಕೋಟಿ 2 ಕೋಟಿ ಬಿಡ್ರಿ, ಸಾವಿರಾರು ಕೋಟಿ ಮೌಲ್ಯದ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಆದ. ಏನೂ ಇಲ್ಲದಂತಹ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದೆ ರೋಚಕ. ಇಂಥದ್ರಲ್ಲಿ ಈತ ಕೇವಲ ಒಂದು IT ದಾಳಿಗೆ ಈ ರೀತಿ ಮಾಡ್ಕೊಂಡ್ಬಿಟ್ನಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಆ್ಯಕ್ಚುಲಿ ಈ CJ ರಾಯ್ ಮಾನಸಿಕವಾಗಿ ಇಷ್ಟು ಕುಗ್ಗಿ ಹೋಗುವಂತೆ ಮಾಡಿದ್ದು ಯಾವುದು ಅಂತೇಳಿ ಕೇಳಿದ್ರೆ ಅದೇ ಈ IT, CBI, ED ಇಂತಹ ತನಿಖಾ ಸಂಸ್ಥೆಗಳು. ಇವುಗಳು ಕೊಡುವಂಥ ಟಾರ್ಚರು ಯಾವ ಲೆವೆಲ್ಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು CJ ರಾಯ್ ಕಣ್ಮುಚ್ಚಿದ್ದೆ. ಏನು ಕಡಿಮೆ ಆಗಿತ್ತು ರೀ? ಅವತ್ತು ಸಿದ್ಧಾರ್ಥ ಹೆಗಡೆ, ಇವತ್ತು CJ ರಾಯ್. ಇವ್ರಿಗೆಲ್ಲ ಏನು ಕಡಿಮೆ ಆಗಿತ್ತು? ದೇವ್ರು ಏನು ಕೊಟ್ಟಿಲ್ಲ, ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಬಟ್ ನೆಮ್ಮದಿ ಒಂದನ್ನು ಬಿಟ್ಟು ಈ ನೆಮ್ಮದಿಯ ಹುಡುಕಾಟಕ್ಕೆ ಹೊರಟಂಥ ಇವರು ಆರಿಸಿಕೊಂಡಿದ್ದು ಮಾತ್ರ ವಾಪಸ್ ಬರೋದಕ್ಕೆ ಸಾಧ್ಯವಾಗದಂತಹ ತಪ್ಪು ನಿರ್ಧಾರವನ್ನು. ಹೌದು, ಇವತ್ತಿಗೆ 8,500 ಕೋಟಿಯ ಒಡೆಯ ಇನ್ನಿಲ್ಲ ಅನ್ನುವಂಥ ವಿಚಾರ ಒಂದು ಕಡೆ, ಈತನ ಈ ಒಂದು ನಿರ್ಧಾರಕ್ಕೆ ಕಾರಣ ಏನು ಅನ್ನುವಂಥ ಅನುಮಾನಗಳು ಮತ್ತೊಂದು ಕಡೆ, ಇನ್ನೊಂದು ಕಡೆ ಈತ ಈ ಸಾಮ್ರಾಜ್ಯವನ್ನು ಕಟ್ಟಿದ್ದು ಹೇಗೂ ಎನ್ನುವಂಥ ಕುತೂಹಲ ಮತ್ತೊಂದು ಕಡೆ. ಇವೆಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಾಕ್ಟರ್ ಚೆರಿಯನ್ ಖಂಡತ್ ಜೋಸೆಫ್ ರಾಯ್ ಆಲಿಯಾಸ್ CJ ರಾಯ್, ಈತ ಬಿಲೇನಿಯರ್ ಆಗಿದ್ದೇ ರೋಚಕ ಕಣ್ರಿ. HP ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಾಮಾನ್ಯ ಉದ್ಯೋಗಿಯೊಬ್ಬ ನೋಡ್ತಿದ್ದಂತೆ ಸಾವಿರಾರು ಕೋಟಿಯ ಮೌಲ್ಯದ ಉದ್ಯಮವನ್ನು ಕಟ್ಟಿ ಹೆಮ್ಮರವಾಗಿ ಆಲದ ಮರವಾಗಿ ಬೆಳೆಸಿ ಮತ್ತು ಇವತ್ತಿಗೆ ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡಿರುವಂಥ ಸಂಸ್ಥೆಯನ್ನಾಗಿ ಬೆಳೆಸಿದ್ದು ಮಾತ್ರ ತಮಾಷೆ ಅಲ್ಲವೇ ಅಲ್ಲ, ಸಾಮಾನ್ಯವಾದಂಥ ಸಂಗತಿಯೂ ಕೂಡ ಅಲ್ಲ. ಹೌದು, ಕೇರಳದ ಕೊಚ್ಚಿಯಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದಂತಹ CJ ರಾಯ್ HP ಕಂಪನಿಯ ಕೆಲಸವನ್ನು ಬಿಟ್ಟು ಉದ್ಯಮವನ್ನು ಶುರು ಮಾಡ್ತಾರೆ 2006ರಲ್ಲಿ. ರಿಯಲ್ ಎಸ್ಟೇಟ್ ಉತ್ತುಂಗದಲ್ಲಿದ್ದಂತಹ ಕಾಲ ಅದು. ಸಾಲ ಮುಕ್ತ ನೀತಿಯಡಿ ಉದ್ಯಮವನ್ನು ಬೆಂಗಳೂರು, ಕೇರಳ, ದಕ್ಷಿಣ ಭಾರತದ ಪ್ರಮುಖ ನಗರಗಳಲ್ಲಿ ಅಲ್ಲಿ ಶುರು ಮಾಡುವಂತಹ ಇಚ್ಛಾಶಕ್ತಿಯನ್ನು ತೋರಿ ಅಲ್ಲಿ ಒಂದಷ್ಟು ಸೈಟ್ಗಳು, ವಾಣಿಜ್ಯ ಮತ್ತು ಟೌನ್ಶಿಪ್ ನಿರ್ಮಾಣವನ್ನು ಮಾಡುವಂಥ ತೀರ್ಮಾನಕ್ಕೆ ಬರ್ತಾನೆ. ಇದಾದ ಮೇಲೆ ಯಾವಾಗ ಈ ಬಿಸ್ನೆಸ್ ಕೈ ಹಿಡಿಯುತ್ತೋ ನಂತರ ಈತನ ಆಲೋಚನೆ ಹೊರಡೋದು ಅಮೆರಿಕ ಮತ್ತು UAEಗೆ. ಹೌದು, UAEಗೆ ಹೋದಂಥ ಈತ ಅಲ್ಲಿ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ತಾನೆ, ಅಲ್ಲಿಗೆ ವಿಸ್ತರಿಸ್ತಾನೆ. ಕಾನ್ಫಿಡೆಂಟ್ ಗ್ರೂಪ್ನ 159ಕ್ಕೂ ಹೆಚ್ಚು ಯೋಜನೆಗಳನ್ನು ಪೂರ್ಣಗೊಳಿಸಿ ಕೋಟ್ಯಾಂತರ ಗ್ರಾಹಕರಿಗೆ ನಂಬಿಕೆಯಿಂದ ಮನೆಯನ್ನು ಕೊಡ್ತಾನೆ. ಒಂದು ಹಂತದಲ್ಲಿ ಕಾನ್ಫಿಡೆನ್ಸ್ ಗ್ರೂಪ್ನ ಅಪಾರ್ಟ್ಮೆಂಟ್ಸ್ಗಳು ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ತೆಗೆದುಕೊಳ್ಳಬಹುದು ಅನ್ನುವಂತಹ ಒಂದು ಟ್ರಸ್ಟ್ ಕೂಡ ನಿರ್ಮಾಣ ಆಗೋದಕ್ಕೆ ಕಾರಣ ಇದೇ ಕಾನ್ಫಿಡೆಂಟ್ ಗ್ರೂಪ್ನ CJ ರಾಯ್ನ ಒಂದು ದಿಟ್ಟವಾದಂಥ ನಿಲುವುಗಳು. ಅಂದರೆ ತಮಾಷೆ ಅಲ್ಲ, ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟೋದು, ಆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗೋದು ತಮಾಷೆ ಅಲ್ವೇ ಅಲ್ಲ. ಎಲ್ಲವನ್ನೂ ಕೂಡ ನಿಭಾಯಿಸಬೇಕಲ್ಲ. ಜೊತೆಗೆ ಹಾಸ್ಪಿಟಾಲಿಟಿ, ನಿರ್ಮಾಣ ಕ್ಷೇತ್ರ, ಶಿಕ್ಷಣ, ಸಿನಿಮಾ ಹೀಗೆ ಎಲ್ಲ ವ್ಯವಹಾರಗಳಲ್ಲೂ ಕೂಡ ವ್ಯಾಪಕವಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ CJ ರಾಯ್ ಅಂದಾಜು ಆಸ್ತಿ ಮೌಲ್ಯ 8,500 ಕೋಟಿ ದಾಟಿಬಿಡ್ತದೆ. ಈ ಸಂದರ್ಭದಲ್ಲಿ ಈತನ ಐಷಾರಾಮಿ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಬಹುಶಃ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ರೀ. 12 ರಾಲ್ಸ್ ರಾಯ್ ಕಾರ್ಗಳನ್ನು, ಕೋಟಿಗಟ್ಟಲೆ ಬೆಲೆ ಅದಕ್ಕೆ, ಅದನ್ನು ಇಟ್ಕೊಂಡಂತಹ ಮಹನೀಯ ಈತ. 12, ಒಂದಲ್ಲ ಎರಡಲ್ಲ, ನಮಗೆ ಒಂದು ತೆಗೆದುಕೊಳ್ಳೋಕ್ಕೂ ಕೂಡ ಕಿಡ್ನಿ ಮಾರಬೇಕು. ಅಂಥದ್ರಲ್ಲಿ ಈತ 12 ರೋಲ್ಸ್ ರಾಯ್ಸ್ ಕಾರ್ಸ್ ಜೊತೆಗೆ ಬುಗಾಟಿ, ಬೆಂಟ್ಲಿ, ಬೆನ್ಸು. ಬಹುಶಃ ಬೆನ್ಸು ಇವರಿಗೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ಈ ಆಲ್ಟೋ 800 ಇದ್ದಂಗೆ ಇತ್ತು ಅನಿಸುತ್ತೆ. ಅಷ್ಟು ಕಲೆಕ್ಷನ್ಸ್ಗಳು. ದುರಂತ ಅಂತ್ಯವನ್ನು ಮಾತ್ರ ಇವತ್ತು ಕಂಡಿದ್ದು ಅತ್ಯಂತ ಘೋರ ದುರಂತ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಕಾನ್ಫಿಡೆನ್ಸನ್ನು ಕಳೆದುಕೊಂಡು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮಾತ್ರ ತಪ್ಪು. ಈತ ಈ ಬ್ರ್ಯಾಂಡ್ ಕಾರ್ಗಳ ಅಂಬಾಸಿಡರ್ ಅನ್ನೋದು ಇದಕ್ಕೆ. ಯಾಕಂತ ಹೇಳಿದ್ರೆ ಈತನ ಬಳಿ ಇದ್ದಂಥ ಕಾರುಗಳನ್ನು ಮಾರ್ಕೊಂಡ್ರು ಕೂಡ ಈತನ ಕಮಿಟ್ಮೆಂಟ್ಗಳು ಕ್ಲಿಯರ್ ಆಗ್ತಿತ್ತು. ಏನಾದರೂ ಇದ್ದಿದ್ರೆ
ಬಟ್ ಈತನಿಗೆ ಟಾರ್ಚರೇ ಹೆಚ್ಚಾಗಿರೋದ್ರಿಂದ ಬಹುಶಃ ಇಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಈತನ ಬಳಿ ಇರುವಂಥ ಕಾರುಗಳು ಯಾವುದ್ಯಾವುದು ಬನ್ನಿ ಹೇಳ್ತೀನಿ. ರೋಲ್ಸ್ ರಾಯ್ಸ್ ಇದೆ, ಬುಗಾಟಿ ಇದೆ, ಬೆಂಟ್ಲಿ ಇದೆ, ಬೆನ್ಸ್ ಇದೆ. ಎಲ್ಲ ದುಬಾರಿ ಬೆಲೆಯ ಕಾರುಗಳೇ. ಇತ್ತೀಚೆಗೆ 10 ಲಕ್ಷ ರೂಪಾಯಿ ಕೊಟ್ಟು ತುಕ್ಕು ಹಿಡಿದಂಥ ಮಾರುತಿ 800 ಕಾರನ್ನು ಖರೀದಿ ಮಾಡಿದ್ರು. ಯಾಕಂದರೆ ಅದು ತನ್ನ ಮೊದಲ ಕಾರು ಅನ್ನುವಂಥ ಕಾರಣಕ್ಕೋಸ್ಕರ. CJ ರಾಯ್ ಉದ್ಯಮ ಅಧಿಪತಿಯಾಗುವಂತಹ ಮೊದಲು ಕೆಂಪು ಬಣ್ಣದ ಮಾರುತಿ 800 ಬಳಸ್ತಾ ಇದ್ರು. ಬಳಿಕ CJ ರಾಯ್ ಉದ್ಯಮ ಸಾಮ್ರಾಜ್ಯವನ್ನು ಆರಂಭಿಸಿ ಯಶಸ್ಸಿನತ್ತ ದಾಪುಗಾಲಿಟ್ಟ ಬಳಿಕ ಮಾರುತಿ 800 ಕಾರನ್ನು ಮಾರಾಟ ಮಾಡಿ ಹೊಸ ಕಾರುಗಳನ್ನು ಖರೀದಿಸ್ತಾ ಹೋದರು. ಇತ್ತೀಚೆಗೆ ಈ ಮೊದಲ ಕಾರನ್ನು ವಾಪಸ್ಸು ಖರೀದಿ ಮಾಡಿದ್ದಾರೆ. ಇನ್ನು ಅದನ್ನು ಹುಡುಕಿಕೊಟ್ಟವರಿಗೆ 5 ಲಕ್ಷ ಅಂತೇಳಿ ಬಹುಮಾನವನ್ನು ಕೂಡ ಕೊಟ್ಟಿದ್ದಾರೆ. ಅಂತಹ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಈ ರಾಯ್. ಇನ್ನು ಮತ್ತೊಂದು ಕಡೆ ಈತನಿಗೆ ಕಾರು ಬೆಲ್ಲ ಪ್ರೀತಿ ಅದು ಬಿಟ್ಬಿಡಿ, ಅದು ಹೆಂಗೋ ಆಯ್ತಲ್ಲ. ಮತ್ತೊಂದು ಕಡೆ ಈ ಐಷಾರಾಮಿ ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನುವಂಥದ್ದು ಈತನನ್ನು ನೋಡಿ ಕಲಿಬೇಕು. ಅಂದರೆ ಜೀವನವನ್ನು ಎಲ್ಲ ರೀತಿಯಲ್ಲೂ ಕೂಡ ಎಂಜಾಯ್ ಮಾಡಿಬಿಟ್ಟಿದ್ದಾರೆ. ಏನೂ ಇಲ್ಲ, ಬಾಕಿ ಇಲ್ಲ, ಅಷ್ಟರ ಮಟ್ಟಿಗೆ ಜೀವನವನ್ನು ಎಂಜಾಯ್ ಮಾಡಿದ್ದಾರೆ. ಬಟ್ ಆದರೆ ಇಂಥದ್ದೊಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅನ್ನೋಂಥ ಅನುಮಾನಗಳು ಕೂಡ ಇದ್ದಾವೆ. ಇಲ್ಲಿ ಅನುಮಾನಗಳು ಒಂದೆರಡಲ್ಲ ರೀ, ಸಿಕ್ಕಾಬಟ್ಟೆ ಅನುಮಾನಗಳಿದ್ದಾವೆ. ಏನು, CJ ರಾಯ್ ಕೊಠಡಿಗೆ ತೆರಳಿ ಎದೆಗೆ ಗುಂಡು ಹಾರಿಸ್ಕೊಂಡು ಈ ಜೀವವನ್ನು ಬಿಡ್ತಾರೆ ಅಂತ ಹೇಳಿದ್ರೆ ಅಷ್ಟು ತನಕ ಈ IT ಅಧಿಕಾರಿಗಳೇನು ಕಡಲೆಕಾಯಿ ತಿಂತಿದ್ರಾ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಈಗ IT ಅಧಿಕಾರಿಗಳ ಎದುರುಗಡೆನೆ ಈತ ಈ ರೀತಿ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ IT ಅಧಿಕಾರಿಗಳು ಯಾಕೆ ಇದರ ಬಗ್ಗೆ ಅಲರ್ಟ್ ಆಗಲಿಲ್ಲ? ಎಲ್ಲವನ್ನು ಕೂಡ ತಮ್ಮ ವಶಕ್ಕೆ ಪಡೆಯುವಂಥ IT ಅಧಿಕಾರಿಗಳು ಈ ಗನ್ನನ್ನು ಯಾಕೆ ವಶಕ್ಕೆ ಪಡಿಲಿಲ್ಲ? ಶೂಟ್ ಮಾಡಿಕೊಂಡಂಥ ಗನ್ನನ್ನು ಯಾಕೆ ವಶಕ್ಕೆ ಪಡಿಲಿಲ್ಲ? ಯಾವತ್ತೂ ಕೂಡ ಕೂಲ್ ಆ್ಯಂಡ್ ಕಾಮ್ ಆಗಿದ್ದಂಥ ವ್ಯಕ್ತಿ ಆತಂಕದಲ್ಲಿ ಯಾಕೆ ಕಚೇರಿಗೆ ಬಂದರು? ಯಾಕಂತ ಹೇಳಿದ್ರೆ ಇಲ್ಲಿ IT ಅಧಿಕಾರಿಗಳು ಕಳೆದ ಹಲವಾರು ದಿನಗಳಿಂದ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಬಟ್ ಇವತ್ತು ಮಾತ್ರ CJ ರಾಯ್ ಬರುವಂಥ ಸಂದರ್ಭದಲ್ಲಿ ತುಂಬ ಟೆನ್ಷನಲ್ಲಿ ಬಂದಿದ್ದರು, ತಾಳ್ಮೆಯನ್ನು ಕಳ್ಕೊಂಡಿದ್ರು. ಹಸನ್ಮುಖರಾಗಿ ಬರ್ತಿದ್ದಂಥವರು ಆತಂಕ, ಭಯ, ಒಂದು ರೀತಿಯ ಗಾಬರಿಯಿಂದನೇ ಆಫೀಸ್ನ ಒಳಗಡೆ ಹೋದರು. ಕಾರಿನಿಂದ ಇಳಿದವರೇ ಲಿಫ್ಟ್ ಬಳಸದೆ ನಡ್ಕೊಂಡೇ ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಏನೋ ಒಂದು ಗಾಬರಿ ಇದೆ ಅಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಗನ್ಮ್ಯಾನನ್ನು ಕೂಡ ಹೊರಗಡೆ ಇರುವಂತೆಯೂ ಕೂಡ ಸೂಚಿಸಿದ್ದಾರೆ. ಅವತ್ತು ಕೂಡ ಗನ್ಮ್ಯಾನ್ ಜೊತೆಗೆ ಇರ್ತಿದ್ರಂತೆ, ಅವ್ರಿಗೆ ಯಾವುದೇ ನಿರ್ಬಂಧ ಇರಲಿಲ್ಲ. ಆದರೆ ಅವ್ರಿಗೂ ಕೂಡ ಹೊರಗಡೆ ನಿಲ್ಲಿ ಅಂತಲೂ ಕೂಡ ಹೇಳಿದ್ರಂತೆ. ಜೊತೆಗೆ ಯಾರನ್ನು ಕೂಡ ಒಳಗೆ ಬಿಡಬೇಡಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರಂತೆ. ಹೀಗೆ ಹೇಳಿ ಹೋದಂತಹ CJ ರಾಯ್ ಈ ಕೊಠಡಿಗೆ ಹೋಗಿಬಿಟ್ಟು ಲಾಕನ್ನು ಹಾಕ್ಕೊಳ್ತಾರೆ. 15 ನಿಮಿಷ ಯಾವುದೇ ಸುಳಿವು ಇರಲಿಲ್ಲ. ಸಾಮಾನ್ಯವಾಗಿ ಹೀಗೆ ಮಾಡೋರಲ್ಲ, ಲಾಕ್ ಮಾಡ್ಕೊಳ್ಳೋದಂತೂ ಇರಲೂ ಇಲ್ಲ. ಏಕಾಂತದಲ್ಲಿರುವಂಥ ಅಭ್ಯಾಸ ರಾಯ್ಗೆ ಇಲ್ಲ. 15 ನಿಮಿಷ ಬಳಿಕ ಬುಲೆಟ್ ಶಬ್ದ ಕೇಳುತ್ತೆ, ಗನ್ ಫೈರಿಂಗ್ ಶಬ್ದ ಕೇಳುತ್ತೆ. ಇದರ ಬೆನ್ನಲ್ಲೇ ಸಿಬ್ಬಂದಿಗಳು ಕೊಠಡಿಯತ್ತ ದೌಡಾಯಿಸ್ತಾರೆ. ಅಷ್ಟರಲ್ಲೇ CJ ರಾಯ್ ನೆಲದ ಮೇಲೆ ಬಿದ್ದಾಗಿತ್ತು. ಸಿಬ್ಬಂದಿಗಳು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಪ್ರಯೋಜನ ಮಾತ್ರ ಆಗಲಿಲ್ಲ. ಈಗಾಗಲೇ ಅವರ ಸಹೋದರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿದ್ದಾರೆ, ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳು ಈಗ ಗೊಂದಲಮಯವಾಗಿದ್ದಾವೆ. ಒಂದು IT ಅಧಿಕಾರಿಗಳ ಎದುರುಗಡೆ ಹೀಗಾದರೂ ಕೂಡ ಯಾಕೆ IT ಅಧಿಕಾರಿಗಳು ಅಲರ್ಟ್ ಆಗಲಿಲ್ಲ? ಯಾಕೆ ಗನ್ನನ್ನು ವಶಪಡಿಸ್ಕೊಂಡಿಲ್ಲ? ಇನ್ನು ವಿಚಾರಣೆ ನಡೀತಿದ್ದಂಥ ಸಂದರ್ಭ ಆಗಿರೋದ್ರಿಂದ ಇವರ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಏನಾದರೂ ಹಾಕಿದ್ರಾ? ಇನ್ನು ಜೀವ ತೆಗೆದುಕೊಳ್ಳುವಂತಹ ಪ್ರಚೋದನೆ ಏನಾದರೂ ಮಾಡಿದ್ರಾ? ಹೀಗೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳಿದ್ದಾವೆ. IT ಅಧಿಕಾರಿಗಳು ಏನು ಮಾಡಿದ್ರೂ ಕೂಡ ಸರಿಯಾ ಹಾಗಾದರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಈ ರೀತಿ ದುರಂತ ಅಂತ್ಯವನ್ನು ಕಂಡಿದ್ದು ಮಾತ್ರ ಘೋರ ತಪ್ಪೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಸಿದ್ಧಾರ್ಥ ಹೆಗ್ಡೆ, ಮತ್ತೊಂದು ಕಡೆ ಇವರೆಲ್ಲ ಈ ಯುವ ಜನತೆಗೆ ಸ್ಫೂರ್ತಿ ಆಗಬೇಕು. ಬಟ್ ಇಂಥ ನಿರ್ಧಾರವನ್ನು ತೆಗೆದುಕೊಂಡು, ತಪ್ಪಿನ ನಿರ್ಧಾರವನ್ನು ತೆಗೆದುಕೊಂಡು ಈ ರೀತಿ ಜೀವನ ತೆಕ್ಕೊಳ್ಳೋದು ಎಷ್ಟು ಸರಿ ಅಲ್ವಾ? ನಿಮಗೇನು ಅನಿಸುತ್ತೆ ಸ್ನೇಹಿತರೆ? CJ ರಾಯ್ ಘಟನೆಯ ಹಿಂದೆ ಏನಿರಬಹುದು ಅಂತೇಳಿ ನಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.